ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಸ್ವಾಮಿ ಹಿರೇಮಠ ಅಂತ. ನಾನು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಈ ವರ್ಷ ನಾನು 10ನೇ ತರಗತಿ ಓದುತ್ತಿದ್ದೇನೆ. ಕನ್ನಡಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂತಹ ಹಲವಾರು ಕವಿಗಳಿದ್ದಾರೆ. ಅದರಲ್ಲಿ ನಾನು ಮೊಟ್ಟಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪು ಅವರ ಬಗ್ಗೆ ತಿಳಿ ಹೇಳಬೇಕಂತ ಬಯಸಿದ್ದೇನೆ. ಅವರ ಬಗ್ಗೆ ಸ್ವಲ್ಪ ತಕ್ಕ ಮಟ್ಟಿಗಾದರೂ ತಿಳಿ ಹೇಳ್ತೇನೆ, ತಪ್ಪಿದ್ದಲ್ಲಿ ಕ್ಷಮಿಸಿಬಿಡಿ. ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ತಾಯಿ ಸೀತಮ್ಮ. ಇವರ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿಯಲ್ಲಿ ಡಿಸೆಂಬರ್ 29, 1904 ಜನಿಸ್ತಾರೆ. ತಂದೆ ವೆಂಕಟಪ್ಪಗೌಡರ ಊರಾದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರ ಬಾಲ್ಯ ಕಳೀತಾರೆ. ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲೇ ಮುಗಿಸಿ ತದನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸ್ತಾರೆ. ಅದಾದ ನಂತರ ಮಹಾರಾಜ ಕಾಲೇಜಿನಲ್ಲಿ BA ಮತ್ತು MA ಪದವಿಗಳನ್ನು ಪಡೆದು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿ ಇವರು ಹೇಮಾವತಿಯವರನ್ನು ವಿವಾಹವಾಗ್ತಾರೆ. ಅವರು ಕಲ್ತಿರ್ತಕ್ಕಂಥ ಕಾಲೇಜಿನಲ್ಲೇ ಪ್ರಾಂಶುಪಾಲರಾಗಿ ಹೇಮಾವತಿಯನ್ನು ವಿವಾಹವಾಗ್ತಾರೆ. ಇವರ ಮುದ್ದಾದ ಸಂಸಾರಕ್ಕೆ ಪೂರ್ಣಚಂದ್ರ ತೇಜಸ್ವಿ, ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಎಂಬ 4 ಮಕ್ಕಳು ಸಾಕ್ಷಿಯಾಗಿದ್ರು. ಕುವೆಂಪು ಅವರು 20ನೇ ಶತಮಾನದ ದೈತ್ಯ ಪ್ರತಿಭೆ ಅಂತ ನಾವು ಹೇಳಬಹುದು. ಇವರೊಬ್ಬ ರಸಋಷಿ. ತಮ್ಮ ಮೇರು ಕೃತಿ ಶ್ರೀ ರಾಮಾಯಣ ದರ್ಶನಂ ಈ ಕೃತಿಗೆ ಮೊಟ್ಟಮೊದಲು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ತಂದು ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಕುವೆಂಪು ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೂ ಹಲವಾರು ಗೌರವ, ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆದು 70ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರ ಬೆರಳ್ಗೆ ಕೊರಳ್ ಮತ್ತು ಕಾನೂನೂರು ಹೆಗ್ಗಡತಿ ಇವು 2 ಚಲನಚಿತ್ರಗಳು ಸಹ ಆಗಿವೆ. ಯಾವ್ಯಾವು? ಬೆರಳ್ಗೆ ಕೊರಳ್ ಮತ್ತು ಕಾನೂನೂರು ಹೆಗ್ಗಡತಿ ಇವು ಚಲನಚಿತ್ರಗಳಾಗಿವೆ. ಕುವೆಂಪು ಅವರು ನವೆಂಬರ್ 11, 1994 ಮರಣ ಹೊಂದ್ತಾರೆ. ಇದು ಬೇಸರವಾದ ಸಂಗತಿ. ನವೆಂಬರ್ 11, 1994 ಇವರು ಮರಣ ಹೊಂದ್ತಾರೆ. ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲೇ ಇವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತದೆ. ಇಂದು ಇವರ ಸಮಾಧಿ ಒಂದು ಸ್ಮಾರಕವಾಗಿದೆ. ಕುವೆಂಪು ಅವರ ಸಾಧನೆಯ ಮೆಚ್ಚುಗೆಗೆ ಕರ್ನಾಟಕ ಸರ್ಕಾರ ತಮ್ಮ ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಮೂಲಕ ವಿಶ್ವ ಮಾನವ ಸಂದೇಶ ಸಾರಿದ ಕವಿಯ ಮುಡಿಗೆ ಮತ್ತೊಂದು ಗೌರವ ಸಂದಾಯವಾಗುತ್ತದೆ. ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿರ್ತಕ್ಕಂತಹ ನಮ್ಮ ಕುವೆಂಪುಗೆ ನಮನಗಳನ್ನು ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕುವೆಂಪು.